ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಜನವರಿ 9ನೇ ತಾರೀಕು ಅಧಿಕಾರವನ್ನು ವಹಿಸಿಕೊಂಡೆ. ನನಗೆ ಮೊದಲನೇದಾಗಿ ಓಟ್ ಹಾಕಿ ಅಧ್ಯಕ್ಷರಾಗಿ ನನಗೆ ಮತ್ತು ವೆಂಕಟಮ್ಮ ಅವರಿಗೆ ಉಪಾಧ್ಯಕ್ಷರಾಗಿ ಮಾಡಿದಂಥ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲ ಕೊಟ್ಟಂಥ ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಎರಡನೇದಾಗಿ ಇನ್ನೂ ಸದಸ್ಯರು ಬರಬೇಕಾಗಿತ್ತು. ಇದು ಬೀಳ್ಕೊಡುಗೆ ಸಮಾರಂಭ ಏನಪ್ಪ ಅಂತಂದರೆ, ನಾವೊಂದು 5 ವರ್ಷ ಇಲ್ಲೊಂದು ಸರ್ವಿಸ್ ಕೊಟ್ಟಿದ್ದೀವಿ ಜನರಿಗೆ. 5 ವರ್ಷ ನಾಳೆಯಿಂದ ನಾವು ಆಫೀಸ್ ಬರಲ್ಲ ಅಂತ ಅನ್ನೋಂಗಿಲ್ಲ. ನಾಳೆಯಿಂದನೂ ಬರ್ಬೋದು ಆಫೀಸ್ಗೆ. ಇದು ಸರ್ಕಾರಿ ಕಚೇರಿ, ಎಲ್ರಿಗೂ ಸ್ವಂತ, ಯಾರು ಒಬ್ರಿಗೂ ಸ್ವಂತ ಅಲ್ಲ. ನಮ್ಮ ಅಧಿಕಾರಾವಧಿ ಇಲ್ಲಿ ಮುಕ್ತಾಯ ಆಗ್ತಾಯಿದೆ. ನಾಳೆಯಿಂದ ನಾವು ಗ್ರಾಮ ಪಂಚಾಯತಿಗೆ ಬರೋಂಗಿಲ್ಲೇನೋ, ಗ್ರಾಮ ಪಂಚಾಯತಿ ಸಿಬ್ಬಂದಿ ನಮಗೆ ಸ್ಪಂದನೆ ಮಾಡಲ್ಲೇನೋ ಅಂತ ಯಾರೂ ಭಾವಿಸಬಾರ್ದು. ಇದೊಂದು ಸರ್ಕಾರಿ ಕಚೇರಿ ಆಗಿರೋದ್ರಿಂದ ಎಲ್ಲರೂ ಬರ್ಬೋದು, ಎಲ್ಲರೂ ತಮ್ಮ ಕೆಲಸಕ್ಕೆ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ವಿಶೇಷವಾಗಿ ನಾನು ಮೊದಲನೇದಾಗಿ ನಮ್ಮ PDO ರಾಮಕೃಷ್ಣಪ್ಪ ಸರ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳಾದಂಥ ಸೀನಣ್ಣವ್ರು ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ನಾನು 20 ಜನ ಸದಸ್ಯರನ್ನು ಸಮಾನವಾಗಿ ಹೇಳ್ಕೊಂಡು ಹೋಗಿದ್ದೀನಿ. ಕೆಲವರು ಸಮಾಧಾನ ಆಗದೆ ಇರ್ಬೋದು, ಎಲ್ಲರೂ ತೃಪ್ತಿಪಡಿಸೋಕ್ಕಾಗೋದಿಲ್ಲ. ಯಾಕಂದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಟೀಕೆ ಮಾಡ್ತಾರೆ, ರಾಜ್ಯದ ಮಂತ್ರಿ ಸಿದ್ದರಾಮಯ್ಯ ಕೂಡ ಟೀಕೆ ಮಾಡ್ತಾರೆ. ಟೀಕೆ ಮಾಡೋರು ಇದ್ದೇ ಇರ್ತಾರೆ. ಹಾಗಾಗಿ ಟೀಕೆಗಳನ್ನ ತಲೆ ಕೆಡಿಸ್ಕೊಂಡಿಲ್ಲ. ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದೀವಿ. ನಮಗೆ ಸಿಕ್ಕಿದಂಥ ಅಲ್ಪ ಒಂದು 11 ತಿಂಗಳು 12 ತಿಂಗಳ ಕಾಲಾವಕಾಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಗ್ರಾಮಗಳಲ್ಲಿ ಮಾಡಿದ್ದೀವಿ. ಆಮೇಲೆ ಇನ್ನೊಬ್ಬರು ವಿಶೇಷವಾದಂಥ ವ್ಯಕ್ತಿನ ನಾನು ಈ ಒಂದು ಸಭೆಯಲ್ಲಿ ಸ್ಮರಿಸ್ತೀನಿ. ನಮ್ಮ ಮೊಹಮ್ಮದ್ ಬಾಬಾರವರು ನಮ್ಮೂರಿನ ಒಂದು ಮುಖಂಡರು, ಸಮಾಜ ಸೇವಕರವರು. ಯಾವುದೇ ಒಂದು ಕಾರ್ಯಗಳಾಗಲಿ ಅವರು ಮುಂದಿರ್ತಾರೆ. ನಮ್ಮ ಕಚೇರಿನಲ್ಲಾಗಲಿ ಇಲ್ಲ ನಮ್ಮ ಗ್ರಾಮದಲ್ಲಾಗಲಿ ಕೆಲವರು ಬಾಬರ್ ಬಗ್ಗೆನೂ ಮಾತಾಡೋದು, ಬಾಬರ್ ಯಾರು ಬರೋಕ್ಕೆ ಆಫೀಸ್ಗೆ ಅದು ಇದು ಅಂತ. ಇದು ಸರ್ಕಾರಿ ಕಚೇರಿ ಆಗಿರೋದ್ರಿಂದ ಯಾರೊಪ್ಪನ ಸೊತ್ತು ಅಲ್ಲ, ಸಾರ್ವಜನಿಕರ ಸೊತ್ತು. ಮೆಂಬರ್ಸೂ ಬರ್ಬೋದು, ಸಾರ್ವಜನಿಕರು ಬರ್ಬೋದು. ಹಾಗಾಗಿ ಆ ಮಾತನ್ನ ಅವ್ರಿಗೆ ಹೇಳೋಕ್ಕೆ ತಿಳಿಪಡಿಸ್ತೀವಿ. ಸದಸ್ಯರ ಅವಧಿ ಮುಗಿದಿರುತ್ತೆ. ಹಾಗಾಗಿ ಬೀಳ್ಕೊಡುಗೆ ಮಾಡೋದು ನಮ್ಮ ಒಂದು ರೀತಿ ಸಂಪ್ರದಾಯ ಇದ್ದಂತೆ. ಯಾಕಂತಂದರೆ ಕಳೆದ 5 ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳಲ್ಲಿ ಏನೇ ಸಮಸ್ಯೆಗಳಿದ್ರು ಇವ್ರ ಮೂಲಕ ನಾವು ಅದನ್ನು ಸರಿಪಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಹಾಗಾಗಿ ಏನೇ ಒಂದು ವಿಚಾರ ಇದ್ರೂ ಕೂಡ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಸಾರ್ವಜನಿಕ ಸೇವೆಯಲ್ಲಿ ಸದಸ್ಯರು ಸಹ ಅವರು ಲೋಕನೌಕರರೇ, ನಾವು ಸಹ ಅಧಿಕಾರಿಗಳೇ. ಹೀಗಾಗಿ ನಾವು ಜಂಟಿಯಾಗಿರಬೇಕು. ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿ ಜೊತೆಲಿ ಹೋದರೆ ಏನಾದರೂ ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗುತ್ತೆ. ಹಾಗಾಗಿ ತುಂಬ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ತುಂಬ ಕಳೆದ 3 ವರ್ಷಗಳಿಂದ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಾವು ಅಭಿವೃದ್ಧಿ ಮಾಡೋದಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಇವರಿಗೆ ಏನು ಈಗ ನಿರ್ಗಮಿಸ್ತಾ ಇದ್ದಾರೆ, ಇವರಿಗೆಲ್ಲ ಒಳ್ಳೆಯದಾಗಲಿ, ಶುಭ ಆಗಲಿ, ಇವ್ರ ಆರೋಗ್ಯ ಚೆನ್ನಾಗಿಟ್ಟಿರಲಿ. ಜೊತೆಗೆ ಎಲ್ಲಾದರೂ ಸಿಕ್ಕಿದ್ರೆ ನಾವೊಂದು ಮುಖ ಕೊಟ್ಟು ಮಾತಾಡೋವಂಥ ಒಂದು ಸನ್ನಿವೇಶ ಉಂಟಾಗಬೇಕು ಅಂತೇಳಿ ಇವರಲ್ಲಿ ಕೋರ್ತಾ ನಾನು 2 ಮಾತು